ಪ್ರೊಸೀಜರ್ ಇಷ್ಟೇ ಸಿಂಪಲ್. ಆನ್ಲೈನ್ ಸರ್ವಿಸಸ್ ಅಂತ ಇದೆ ನೋಡಿ, ಇಲ್ಲಿ ಹೋಗ್ಬಿಟ್ಟು ಕ್ಲೈಮ್ ಫಾರ್ಮ್ 311910C and 10D ಅಂತಿದೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಕ್ಲೈಮ್ ಆಪ್ಷನ್ಗೆ ಕರ್ಕೊಂಡು ಹೋಗುತ್ತೆ. ಸೊ ಇಲ್ಲಿ ನೀವು ಮಾಡ್ಬೇಕಾಗಿರೋ ಕೆಲಸ ಏನಪ್ಪಾ ಅಂದ್ರೆ ಬ್ಯಾಂಕ್ ಅಕೌಂಟ್ ನ ವೆರಿಫೈ ಮಾಡ್ಬೇಕಾಗುತ್ತೆ. ಫಸ್ಟ್ ನೀವು ಮೀನ್ಸ್ ನಿಮ್ಮ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರ್ಬೇಕು ಆಲ್ರೆಡಿ, ಅಂಡ್ ಅದು ವೆರಿಫೈ ಕೂಡ ಆಗಿರ್ಬೇಕು. ಅಂಡ್ ನಿಮ್ಗೆ ಯಾವ್ದಾರ ಒಂದು ಪ್ಯಾನ್ ಅಥವಾ ಆಧಾರ್ ಕಾರ್ಡು ಡಾಕ್ಯುಮೆಂಟ್ ಕೂಡ ವೆರಿಫೈ ಆಗಿರ್ಬೇಕು. ಅವಾಗ ಮಾತ್ರ ಈ ಪ್ರೊಸೀಜರ್ ಆಗುತ್ತೆ, ಇಲ್ಲಾಂದ್ರೆ ಡೈರೆಕ್ಟ್ಲಿ ರಿಜೆಕ್ಟ್ ಆಗೋಗುತ್ತೆ. ಎಲ್ಲಾ ಪ್ರೊಸೀಜರ್ ನ ಮ್ಯಾಂಡೇಟ್ ಆಗಿ ನೀವು ಮಾಡ್ಕೊಂಡ್ ಮೇಲೆನೆ ಈ ಪ್ರೊಸೀಜರ್ ಮಾಡಿ ನೀವು. ನಾನ್ ಜಸ್ಟ್ ಇಲ್ಲಿ ನೋಡಿ ಎಂಟರ್ ಮಾಡ್ತೀನಿ ನನ್ನ ಬ್ಯಾಂಕ್ ಅಕೌಂಟ್ ನಂಬರ್ನ. ಓಕೆ, ಓಕೆ ವೆರಿಫೈ ಮಾಡಿದ ತಕ್ಷಣ ಮತ್ತೆ ಎಸ್ ಅಂತ ಕೇಳುತ್ತೆ. ಇಲ್ಲಿ ನೀವು ಮಾಡ್ಬೇಕಾಗಿರೋ ಕೆಲಸ ಏನಪ್ಪಾ ಅಂದ್ರೆ ಪ್ರೊಸೀಡ್ ಫಾರ್ ಆನ್ಲೈನ್. ಬ್ಯಾಂಕ್ ಅಕೌಂಟ್ ವೆರಿಫಿಕೇಶನ್ ಟಿಕ್ ಮಾರ್ಕ್ ಬಂದ ತಕ್ಷಣ ನಿಮ್ಗೆ ಇಲ್ಲಿ ಪ್ರೊಸೀಡ್ ಫಾರ್ ಆನ್ಲೈನ್ ಕ್ಲೈಮ್ ಅಂತ ಕೊಡಿ. ಕ್ಲೈಮ್ ಅಂತ ಕೊಟ್ಮೇಲೆ ಇಲ್ಲಿ ಇನ್ನೊಂದು ಪೇಜ್ ಬರುತ್ತೆ, ಇಲ್ಲಿ ನೋಡ್ಬೋದು. ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ PF ಅಡ್ವಾನ್ಸ್ ಫಾರ್ಮ್ 31. ಸೊ ಇದನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ಮೇಲೆ ಆಸ್ ಪರ್ ಆಧಾರ್ ನಿಮ್ಗೆ ಏನ್ ಅಡ್ರೆಸ್ ಇರುತ್ತೋ ಅಂಡ್ ಅದಿರುತ್ತೋ ಎಲ್ಲಾನು ನೀವು ಇಲ್ಲಿ ನಿಮ್ಮ ಒಂದು ಸರ್ವಿಸಸ್ ಯಾವ್ದು ಇರುತ್ತೆ ಅದನ್ನೆಲ್ಲಾನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನಿಮ್ಗೆ ಕ್ಲೈಮ್ ಆಪ್ಷನ್ ಬರುತ್ತೆ. ಸೊ ಇಲ್ಲಿ ನೀವು ಇಲ್ನೆಸ್ ಕೊಡ್ಬೋದು, ಕ್ಲೈಮ್ ನ್ಯಾಚುರಲ್ ಕೆಲಮಿಟೀಸ್ ಕೊಡ್ಬೋದು. ನಾನು ಹೇಳೋದೇನಂದ್ರೆ ನಿಮ್ಗೆ ಇಲ್ನೆಸ್ ನೇ ಕೊಡಿ. ಯಾವಾಗ್ಲೂ ಕೊಡ್ಬೇಕಂದ್ರೆ ಅಡ್ವಾನ್ಸ್ ವಿತ್ಡ್ರಾ ಮಾಡ್ತಾ ಇದ್ರೆ ಇಲ್ನೆಸ್ ಆಪ್ಷನ್ ನ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಏನ್ ಮಾಡಿ ಅಂದ್ರೆ ಇಲ್ಲಿ ಅಮೌಂಟ್ ಹಾಕಿ. ನಾನು ಹೇಳಿದ್ನಲ್ಲ 6 ಮಂತ್ಸ್ ಆಗಿದ್ರೆ 10,800 ಬರ್ತಾ ಇತ್ತು, ಅದನ್ನೇ ಆ ಅಮೌಂಟ್ ಮಾತ್ರ ಮೆನ್ಷನ್ ಮಾಡಿ. ನೀವು ಜಾಸ್ತಿ ಹಾಕಿದ್ರು ಬರೋದಿಲ್ಲ, ಕಮ್ಮಿ ಹಾಕಿದ್ರು ಬರೋದಿಲ್ಲ. ಇದು ಎಷ್ಟಿದೆ ಅಷ್ಟೇ ಹಾಕಿ. ಅದಾಕದ್ಮೇಲೆ ಲೊಕಾಲಿಟಿ ಮ್ಯಾಕ್ಸಿಮಮ್ ಎಂಪ್ಲಾಯಿ ಅಡ್ರೆಸ್ ನಿಮ್ದು ಆಧಾರ್ ಅಲ್ಲಿ ಏನಿರುತ್ತೆ ಅದನ್ನ ಹಾಕಿ. ನೆಕ್ಸ್ಟ್ ಇಲ್ಲಿ ಒಂದು ಮೊಬೈಲ್ OTP ಅನ್ನ ವೆರಿಫೈ ಮಾಡ್ಬೇಕಾಗುತ್ತೆ. ಇದು ಹಾಕದ್ಮೇಲೆ ನಾನು ನಿಮ್ಗೆ ಒಂದು ಫಾರ್ಮ್ ತೋರಿಸ್ತೀನಿ. ನೀವು ಯಾವ ರೀತಿ ಬಂದಿರುತ್ತೆ ಅದೆಲ್ಲ ಅಪ್ಲೈ ಮಾಡಿದ್ಮೇಲೆ ನಿಮ್ಗೊಂದು ಡೌನ್ಲೋಡ್ ಲಿಂಕ್ ಅನ್ನೋದು ಬರುತ್ತೆ. ಸೊ ಆ ಲಿಂಕ್ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಒಂದು PF ಅಡ್ವಾನ್ಸ್ ನೀವು ವಿತ್ಡ್ರಾ ಮಾಡಿರೋದಕ್ಕೆ ಒಂದು ಆಪ್ಷನ್ ಬರುತ್ತೆ. ಆಪ್ಷನ್ ಮೀನ್ಸ್ ಒಂದು ಫಾರ್ಮ್ ಬಂದಿರುತ್ತೆ. ಆ ಫಾರ್ಮ್ ಅಲ್ಲಿ ಏನೇನಿಲ್ಲ ಇರುತ್ತೆ ಅನ್ನೋದನ್ನ ಕೂಡ ನಿಮ್ಗೆ ಜಸ್ಟ್ ತೋರಿಸ್ತೀನಿ ಒಂದ್ಸಲ. ಸೊ ನಿಮ್ಗೊಂದು ಐಡಿಯಾ ಇರುತ್ತೆ ಯಾವ ರೀತಿ ನಾವು ಅಪ್ಲೈ ಮಾಡಿದ್ವಿ, ಅದು ಕನ್ಫರ್ಮೇಶನ್ ಯಾವಾಗ ಸಿಗುತ್ತೆ ಅಂತ. ಸೊ ಇದು ಇನ್ನೊಂದೇನಂದ್ರೆ ಈ ಒಂದು ವಿತ್ಡ್ರಾಲ್ ಪ್ರೊಸೆಸ್ ಮಿನಿಮಮ್ ಇವಾಗ ತುಂಬಾ ಫಾಸ್ಟ್ ಆಗಿ ಆಗೋದ್ರಿಂದ ಬೇಗ ಬಂದ್ಬಿಡುತ್ತೆ. ನಿಮ್ಗೊಂದು 5 to 10 days ಅಲ್ಲಿ ನಿಮ್ಗೆ PF ಅಲ್ಲಿ ನಿಮ್ಗೆ ವಿತ್ಡ್ರಾ ಆಗೋಗ್ಬಿಟ್ಟಿರುತ್ತೆ ಆಲ್ರೆಡಿ. ಸೊ ಇದು ಇಲ್ಲಿ ನೋಡ್ಬೋದು ನನ್ನ ಎಲ್ಲಾ ಇನ್ಫಾರ್ಮೇಶನ್ ಇಲ್ಲಿ ಒಂದು